ಮಾಯಾಂಗನೆಯಿಂದಾಗಿ ಇವತ್ತು ಇಡೀ ವಿಶ್ವವೇ ನಮ್ಮ ಅಂಗೈಯಲ್ಲಿದೆ. ಮೊಬೈಲ್ನಿಂದ ಇವತ್ತು ಎಷ್ಟೆಲ್ಲ ಲಾಭ ಆಗ್ತಾ ಇದೆಯೋ ಅದರ ದುಪ್ಪಟ್ಟು ಅದರ ದುಷ್ಪರಿಣಾಮ ಕೂಡ ಇದೆ. ಅದರಲ್ಲೂ ಕೂಡ ಮೊಬೈಲ್ನಿಂದಾಗಿ ಇವತ್ತು ಯುವ ಜನತೆ, ಪುಟ್ಟ ಮಕ್ಕಳು ಯಾವ ರೀತಿ ಬದಲಾಗ್ತಾ ಇದ್ದಾರೆ, ಅವರ ಮನಸ್ಥಿತಿಯ ಮೇಲೆ ಈ ಸ್ಮಾರ್ಟ್ಫೋನ್ಗಳು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ನಾವು ಪ್ರತಿದಿನ ಗಮನಿಸ್ತಾನೆ ಇದ್ದೀವಿ. ಮೊಬೈಲ್ ಅನ್ನೋ ಮಾಯಾಂಗನೆಯಿಂದಾಗಿ ಅಪರಾಧಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆತಂಕಕಾರಿ ಬೆಳವಣಿಗೆಗಳು ಕೂಡ ಪ್ರತಿದಿನ ನಡೀತಾನೆ ಇರ್ತವೆ. ಹೀಗಿರುವಾಗ ಇಂಥದ್ದೇ ಒಂದು ಆತಂಕಕಾರಿ ಬೆಳವಣಿಗೆ ಕೇರಳದ ಕೋಜಿಕೋಡ್ ಜಿಲ್ಲೆಯ ತಾಮ್ರಶೇರಿಯಲ್ಲಿ ನಡೆದಿದೆ. ನಿಜಕ್ಕೂ ಈ ಸುದ್ದಿಯನ್ನ ನೋಡಿದ್ರೆ ಎಂಥವರಿಗಾದ್ರೂ ಇದ್ಯಾವುದೋ ಸಿನಿಮಾದ ಕತೆ ಇರಬೇಕು ಅಂತ ಅನ್ಸುತ್ತೆ. ಅಷ್ಟು ಭಯ ಹುಟ್ಟಿಸುತ್ತೆ. ಅದರಲ್ಲೂ ಕೂಡ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿಯನ್ನು ವಹಿಸಬೇಕಾಗತ್ತೆ, ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಕಣ್ಣಿಟ್ಟಿರ್ಬೇಕಾಗತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಆ ಹುಡುಗಿಗೆ 15 ವರ್ಷ, ಆಕೆ SSLCಯಲ್ಲಿ ಓದ್ತಾ ಇದ್ದಾಳೆ. ಹಾಗೆ ಇನ್ನಿಬ್ಬರು ಹುಡುಗರು, ಒಬ್ಬ ಪ್ರಥಮ PUC ಹಾಗೆ ಮತ್ತೋರ್ವ ದ್ವಿತೀಯ PUC, ವಯಸ್ಸು 17 ವರ್ಷ. ಈ 3 ಸ್ನೇಹಿತರಾಗಿದ್ದಾರೆ. ಈ 3 ಸೇರ್ಕೊಂಡು ಒಂದು ದೊಡ್ಡ ಪ್ಲಾನ್ ರೂಪಿಸಿದ್ದಾರೆ. ಏನು ಅಂದ್ರೆ, ನಾವು 3 ಜನ ಸೇರ್ಕೊಂಡು ಕಾಡಿನಲ್ಲಿ ಸ್ಟೇ ಆಗಬೇಕು, ಅಲ್ಲೇ ನಾವು ವಾಸ ಮಾಡಬೇಕು ಅಂತ. ಹಾಗಾಗಿ ಕಾಡಿಗೆ ಹೋಗೋದಕ್ಕೆ ಭರ್ಜರಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಈ ಯೋಜನೆಗೆ ಅಡ್ವೆಂಚರ್ ಟ್ರಿಪ್ ಅಂತ ಹೆಸರು ಕೂಡ ಇಟ್ಟಿದ್ದಾರೆ. ಅದರಂತೆ ತಮ್ಮ ಯೋಜನೆಯ ಪ್ರಕಾರ ಗುರುವಾರ ಬೆಳಗ್ಗೆ 3 ಕೂಡ ಶಾಲೆಗೆ ಹೋಗುವಂತಹ ನೆಪದಲ್ಲಿ ಮನೆಯಿಂದ ಹೊರಟಿದ್ದಾರೆ. ಮನೆಯಿಂದ ಹೊರಟಂತಹ ಹುಡುಗಿ ತನ್ನ ಶಾಲೆಯ ಸಮೀಪ ಇರುವಂತಹ ರಬ್ಬರ್ ತೋಟಕ್ಕೆ ನೇರವಾಗಿ ಹೋಗಿದ್ದಾಳೆ. ಅಲ್ಲಿ ತನ್ನ ಯೂನಿಫಾರ್ಮ್ ಅನ್ನ ಬದಲಾಯಿಸಿ ಅಲ್ಲೇ ಬಿಟ್ಟು ಹೋಗಿದ್ದಾಳೆ. ಇನ್ನು ಆ ಇಬ್ಬರು ಹುಡುಗರು ಬೈಕ್ನಲ್ಲಿ ಬಂದು ಆಕೆಯನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಹಾಗೆ ಕರ್ಕೊಂಡು ಕೂಡ ಹೋಗಿದ್ದಾರೆ. ಇತ್ತ ಮಗಳು ಶಾಲೆಗೆ ಆಬ್ಸೆಂಟ್ ಆಗಿದ್ದಾಳೆ ಅಂತ ಮನೆಯಲ್ಲಿ ಹೆತ್ತವರಿಗೆ ಕರೆ ಬರುತ್ತೆ. ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹುಡುಕಾಡಿದಾಗ ಅಸಲಿ ವಿಚಾರ ಗೊತ್ತಾಗಿದೆ. ಜಸ್ಟ್ ಆ ಹುಡುಗಿ ಮಾತ್ರ ಅಲ್ಲ, ಇಬ್ರು ಹುಡುಗರು ಕೂಡ ಮಿಸ್ಸಿಂಗ್ ಆಗಿದ್ದಾರೆ ಅಂತ. ಹೀಗೆ ಹೋದಂತಹ ಆ 3 ಜನ ತಮ್ಮ ಪ್ಲಾನ್ ಪ್ರಕಾರ ಕಾಡಿನಲ್ಲಿ ಬದುಕೋದಕ್ಕೆ ಬೇಕಾದಂತಹ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅವರಿಗೆ ಈ ಒಂದು ಅಡ್ವೆಂಚರ್ ಮಾಡೋದಕ್ಕೆ, ಅವರ ಪ್ರಕಾರ ಅದು ಅಡ್ವೆಂಚರ್, ಅದನ್ನ ಮಾಡೋದಕ್ಕೆ ಹಣ ಬೇಕಾಗಿತ್ತು. ಹಾಗಾಗಿ ಯಾರ ಹತ್ರ ಕೇಳೋದು ಅನ್ನೋದು ಪ್ರಶ್ನೆ ಆಗಿತ್ತು. ಮನೆ ಮಂದಿ ಹತ್ರ ಕೇಳೋದಕ್ಕಾಗಲ್ಲ. ಹಾಗಾಗಿ ಉಪಾಯ ಮಾಡ್ತಾರೆ. ಈ 3 ಜನರಲ್ಲಿ ಒಬ್ಬ ಹುಡುಗ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಬಳಿ ಇದ್ದಂಥ ಸುಮಾರು 18,000 ರೂಪಾಯಿ ಬೆಲೆಯ ಸ್ಮಾರ್ಟ್ ಫೋನ್ ಅನ್ನ ತಾಮ್ರಶೇರಿಯ ಅಂಗಡಿಯೊಂದರಲ್ಲಿ 10,000 ರೂಪಾಯಿಗೆ ಸೇಲ್ ಮಾಡ್ತಾನೆ. ಪೊಲೀಸರ ಸೈಬರ್ ಸೆಲ್ನಿಂದ ಪತ್ತೆಯಾಗೋದನ್ನ ತಪ್ಪಿಸೋದಕ್ಕೆ ಉಳಿದ ಇಬ್ಬರು ಕ್ಲೆವರ್ ಆಗಿ ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡ್ತಾರೆ. ಇನ್ನು ಅಲ್ಲಿ ಸಿಕ್ಕಿದಂತಹ 10,000 ರೂಪಾಯಿಂದ ಒಂದು ಟಾರ್ಪಾಲ್, ಅಕ್ಕಿ, ಬ್ರೆಡ್, ಚಾಕು ಹಾಗೆ ಒಂದಷ್ಟು ಅಡುಗೆ ಪಾತ್ರಗಳನ್ನ ಖರೀದಿ ಮಾಡ್ತಾರೆ. ಯಾರ ಕೈಗೂ ಸಿಗದೆ ದಿನಗಟ್ಲೆ ಕಾಡಿನಲ್ಲಿ ಬದುಕೋದಕ್ಕೆ ಏನೆಲ್ಲ ಸಾಮಗ್ರಿ ಬೇಕೋ ಅದೆಲ್ಲವನ್ನ ತೆಗೆದುಕೊಂಡು ಹೋಗ್ತಾರೆ. ಇತ್ತ ಮಕ್ಕಳು ನಾಪತ್ತೆ ಆಗ್ತಾ ಇದ್ದಂತೆ ಪೋಷಕರಿಗೆ ಆತಂಕ ಆಗತ್ತೆ. ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಶಾಲೆಯ ಬಳಿಯ ರಬ್ಬರ್ ಮರದಿಂದ ಹಾಲು ತೆಗೆಯೋದಕ್ಕೆ ಒಬ್ಬ ಕಾರ್ಮಿಕ ಬಂದಿರ್ತಾರೆ. ಅವರು ಈ 3 ಜನರನ್ನ ಒಬ್ಸರ್ವ್ ಮಾಡಿರ್ತಾರೆ. ಯಾಕೆ ಇವರು ಅನುಮಾನಾಸ್ಪದವಾಗಿ ವರ್ತಿಸ್ತಿದ್ದಾರೆ ಅನ್ನೋದು ಅವರಿಗೆ ಪ್ರಶ್ನೆಗಳನ್ನ ಹುಟ್ಟುಹಾಕ್ಸುತ್ತೆ. ರಹಸ್ಯವಾಗಿ ಅವರು ತಮ್ಮ ಫೋನ್ನಲ್ಲಿ ಆ ಮಕ್ಕಳ ಫೋಟೋಗಳನ್ನ ತೆಗೆದುಕೊಳ್ತಾರೆ. ಶಾಲೆಯ ಇದ್ದಂತಹ ಒಂದು ಸಿಬ್ಬಂದಿಗೆ ಕಳಿಸ್ಕೊಡ್ತಾರೆ. ಇದ್ರೆ ಅವರಿಗೆ ಕನ್ಫರ್ಮ್ ಆಗತ್ತೆ. ಪೋಷಕರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಇವರು ಮಿಸ್ಸಿಂಗ್ ಆಗಿರೋದು ಪ್ಲಾನ್ ಮಾಡಿಕೊಂಡು 3 ಕೂಡ ಜೊತೆಗೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ. ಅದರಂತೆ CCTV ದೃಶ್ಯಾವಳಿಗಳನ್ನ ಪರಿಶೀಲಿಸಿ 3ರನ್ನ ಕೂಡ ಪತ್ತೆ ಹಚ್ಚೋದಕ್ಕೆ ಕ್ರಮಗಳನ್ನ ಕೈಗೊಳ್ತಾರೆ. ಈ ಸಂದರ್ಭದಲ್ಲಿ ಬೈಕ್ನಲ್ಲಿ ಲಕ್ಕಿಡಿ ಘಾಟ್ ದಾಟಿ ವಯನಾಡ್ ಕಡೆಗೆ ಹೋಗಿರೋದು ಗೊತ್ತಾಗತ್ತೆ. CCTV ದೃಶ್ಯಾವಳಿಗಳ ಆಧಾರದಲ್ಲಿ 3 ಮಕ್ಕಳು ನಾಪತ್ತೆಯಾಗಿರುವಂತಹ ಸುದ್ದಿ ಇಡೀ ರಾಜ್ಯದಾದ್ಯಂತ ಸ್ಪ್ರೆಡ್ ಆಗತ್ತೆ. ಎಲ್ಲ ಕಡೆ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಮಕ್ಕಳು ವಡುವಂಚಲ್ನ ಚಿತ್ರಗಿರಿ ಸಮೀಪದ ಕಾಡಿನಲ್ಲಿ 5 ಎಕರೆ ಗುಡ್ಡದ ಮೇಲೆ ಬೀಡು ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಪೊಲೀಸರು, ಸ್ಥಳೀಯರು ಮತ್ತು ಪೋಷಕರ ಹುಡುಕಾಟದ ತಂಡ ಆ ಕಾಡಿಗೆ ಎಂಟ್ರಿ ಕೊಡುತ್ತೆ. ಶುಕ್ರವಾರ ರಾತ್ರಿ 8 ಗಂಟೆ ಸುಮಾರಿಗೆ ಸ್ಥಳೀಯರು ಒಬ್ಬ ಹುಡುಗನನ್ನ ಗುರುತಿಸ್ತಾರೆ. ಪೊಲೀಸರು ಬಂದಿರುವಂತಹ ಸುದ್ದಿ ತಿಳಿತಾ ಇದ್ದಂತೆ ಹುಡುಗಿ ಮತ್ತು ಇನ್ನೊಬ್ಬ ಹುಡುಗ ಸ್ಕೂಟರ್ನಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ್ದಾರೆ. ತೀವ್ರ ಹುಡುಕಾಟದ ನಂತರ ಪೊಲೀಸರು ಅವರಿಬ್ಬರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ.
ಮೂವರನ್ನ ಕೂಡ ಮೇಪಾಡಿ ಪೊಲೀಸ್ ಠಾಣೆಗೆ ಕರೆದೊಯ್ದು ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರ ಪೋಷಕರಿಗೆ ಒಪ್ಪಿಸಿದ್ದಾರೆ. ನಿಜಕ್ಕೂ ಈ ಸುದ್ದಿ ಕೇರಳದಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದೆ. ಮಕ್ಕಳು ಯಾಕೆ ಈ ರೀತಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡ್ರು, ಅವರ ನಿಜವಾದಂಥ ಉದ್ದೇಶ ಏನು, ಕಾಡಿನಲ್ಲಿ ಇರೋದಷ್ಟು ಸುಲಭನ, ಯಾಕೆ ಇಂಥ ನಿರ್ಧಾರವನ್ನ ತೆಗೆದುಕೊಂಡ್ರು, ಈ ಹುಡುಗಿ ಅವರಿಗೆ ಹೇಗೆ ಕನೆಕ್ಟ್ ಆದ್ಲು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ನಿಜಕ್ಕೂ ಇವತ್ತು ಸ್ಮಾರ್ಟ್ಫೋನ್ ಯುಗದಲ್ಲಿ ಮಕ್ಕಳು ಯಾವ ರೀತಿ ಮನಸ್ಥಿತಿಯನ್ನು ಹೊಂದಿದ್ದಾರೆ, ಪೋಷಕರು ಮಕ್ಕಳ ಬಗ್ಗೆ ಯಾವ ರೀತಿ ಗಮನ ವಹಿಸಬೇಕಾಗತ್ತೆ, ಮಕ್ಕಳ ನಡವಳಿಕೆ ಬದಲಾದ ತಕ್ಷಣ ನಾವು ಅವ್ರು ಯಾಕೆ ಈ ರೀತಿ ಬಿಹೇವ್ ಮಾಡ್ತಾರೆ, ಏನು ಆ್ಯಕ್ಟಿವಿಟಿ ಮಾಡ್ತಿದ್ದಾರೆ ಅನ್ನೋದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಸದ್ಯಕ್ಕೆ ಮಕ್ಕಳನ್ನ ಪೋಷಕರಿಗೆ ಒಪ್ಪಿಸಿದ್ದಾರೆ. ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡಿದ್ರು ಅಂತ. ಆ ಬಳಿಕ ಹೆಚ್ಚಿನ ಅಪ್ಡೇಟ್ ಗೊತ್ತಾಗಲಿದೆ.